ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಏನ್ ಇವತ್ತಿನ ವ್ಲಾಗ್ ಅಂದ್ರೆ ಊರಿಗೆ ಬಂದಿದೀನಿ. ಸೊ ಹಾಗಾಗಿ ನಮ್ದು ಊರಿನ ಮನೆದು ಒಂದು ಹೋಮ್ ಟೂರ್ ಮಾಡೋಣ ಅಂತ. ಸೊ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೊಬ್ರು ನಿಮ್ಗೆ ಹಾಯ್ ಹೇಳ್ಬೇಕು. ಸನಿ ಹಾಯ್. ಹಾಯ್. ಎಸ್ ಹಾಯ್. ಬನ್ನಿ ಹೋಗೋಣ. ನೋಡಿ, ಇದೇ ನಮ್ ಮನೆ. ಬನ್ನಿ ಹೋಗೋಣ. ಶ್ರೀ ಚೌಡೇಶ್ವರಿ ಕೃಪೆ ನಮ್ ಮನೆ ಹೆಸರು. ಲಕ್ಷ್ಮೀದೇವಿ ರಾಮಯ್ಯ, ಅದು ನಮ್ ತಾತ ಮತ್ತೆ ನಮ್ಮ ಅಜ್ಜಿ ಹೆಸರು. ಬನ್ನಿ. ಇದು ಉಯ್ಯಾಲೆ ಆಕ್ಚುಲಿ ಬಂದು ನನ್ಗಿಂತ ಏಜ್ ಆಗಿದೆ ಇದಕ್ಕೆ, ಬಟ್ ಎಷ್ಟು ಅಂತ ಹೇಳಲ್ಲ. ಅಂದ್ರೆ ಒಂದು 30 ಎಷ್ಟಮ್ಮ, ಒಂದು 34-35 ಇಯರ್ಸ್ ಆಗಿದೆ ಉಯ್ಯಾಲೆಗೂ. ಓಕೆ, 93 ನಲ್ಲಿ ಉಯ್ಯಾಲೆ ತಂದಿರೋದು. ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ ಅವಾಗ. ಆಕ್ಚುಲಿ ಈ ಡೋರ್ ಬಂದು ಹೊಸದು, ಅಂದ್ರೆ ರೀಸೆಂಟ್ ಆಗಿ ಮಾಡ್ಸಿರೋದು. ಹಳೆ ಡೋರ್ ಇನ್ನೊಂದಿದೆ, ಅದು ತೋರಿಸ್ತೀನಿ ಬನ್ನಿ. ಸೊ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ, ಏನೋ ಒಂದಿನ ಎಂಟ್ರೆನ್ಸ್ ಆಗ್ತಿರಂಗಿದೆ. ಅದಾದ್ಮೇಲೆ ಇಲ್ಲೊಂದು ಮೊದಲನೇ ರೂಮ್ ಇದೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಲೈಟ್ ಇಲ್ವಾ, ಕತ್ಲೆ ಇದೆ. ಇನ್ನೊಂದು ಡೋರ್ ಇದೆ ಅಂತ ಬನ್ನಿ. ನೋಡಿ, ಇದೇ ಆ ಡೋರು. ಸ್ವಲ್ಪ ಹಾಳಾಗಿತ್ತು ಅಂತೇಳಿ ಚೇಂಜ್ ಮಾಡ್ಸಿದೀವಿ. ಈಗ ಹೋಗೋಣ ಬನ್ನಿ. ಬನ್ನಿ. ಇದು ಬಂದು ಹಾಲು. ಆಟ ಆಡ್ತಿದ್ರು ಇವನು. ನಾನು ಬರ್ತೀನಿ ವಿಡಿಯೋ ಮಾಡಕ್ ಸುಮ್ಮನೆ ಕುತ್ಕೊಳ್ತಾ ಇದ್ದಾನೆ. ಇಷ್ಟೆಲ್ಲ ಡೀಸೆಂಟ್ ಇಲ್ಲ ಇವರು. ಮನೆ ಒಳಗಡೆ ಇಬ್ರು ಬುಗ್ರಿ ಆಡ್ತಿದ್ದಾರೆ ನೋಡಿ. ಸೊ ಓಕೆ, ಅವ್ರ ಬುಗ್ರಿ ಬಿಡೋದ್ನ ಒಂದ್ಸರಿ ತೋರ್ಸ್ಕೋಬೇಕು, ಇಲ್ಲ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಟ್ಯಾಲೆಂಟ್ ಇದೆ ನನ್ನ ಮಕ್ಳು. ಸೊ ಇದು ಹಾಲು. ಇದಾದ್ಮೇಲೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಒಂದ್ ಸೆಕೆಂಡ್, ಇನ್ನೊಂದು ರೂಮ್ ಇದೆ. ಇಲ್ಲಿ ಇನ್ನೊಂದು ಏನು ಅಂದ್ರೆ ಕಬೋರ್ಡ್ ಒಳಗಡೆ ಯಾರೋ ಇದ್ದಾರೆ. ಬನ್ನಿ ಆಚೆ, ಬನ್ನಿ ಆಚೆ. ನೋಡಿ, ಕಬೋರ್ಡ್ ಒಳಗಡೆ ಕೂತಿದ್ದಾರೆ. ಇದು ಆಕ್ಚುಲಿ ರೂಮ್ ಊರ್ಗೆ ಅಂತಾನೆ ಟೆಂಪ್ರರಿ ಆಗಿ ಬಿಟ್ಟಿದೀವಿ. ಅಲ್ಲೇ 1-2 ಇಯರ್ಸ್ ಇಂದ. ಅವನ ಊರಿಗೆ ಬಂದಾಗೆಲ್ಲ ಅವ್ನು ಅದೇ ರೂಮಲ್ಲಿ ಇರ್ತಾನೆ. ಅದಾದ್ಮೇಲೆ ಇಲ್ಲಿ ಇವಾಗ ಇನ್ನೊಂದು ರೂಮ್ ಇದೆ. ಇದು ಒಂದು ಸ್ಟೋರ್ ರೂಮು. ಇಲ್ಲಿ ಬೇರೆ ಏನೂ ಇಲ್ಲ, ಬರೀ ಪಾತ್ರೆಗಳು. ಮೇಲ್ಗಡೆ ಎಲ್ಲ ಬರೀ ಪಾತ್ರೆಗಳೇ ಇದೆ. ತುಂಬಾ ಸಾಮಾನ್ ಇದೆ. ಗೊತ್ತಿಲ್ಲ, ಇಲ್ಲೆಲ್ಲ ಲೈಟ್ ಇದೆ. ಸಾರಿ, ಲೈಟ್ ಇದೆ. ಆನ್ ಮಾಡೋದೇ ಮರ್ತೋದೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಎಂತ, ಇಲ್ಲಿ ಶೋಕೇಶ್ ಇದೆ ನೋಡಿ. ಏನು ಅಂದ್ರೆ ನಮ್ಮ ಮನೆಯಲ್ಲಿ ತುಂಬಾ ಐಟಮ್ ಖಾಲಿ ಇದೆ. ತುಂಬಾ ಐಟಮ್ ಖಾಲಿ ಅಲ್ಲ, ತುಂಬಾ ಜಾಗ ಖಾಲಿ ಇದೆ. ಏನಕ್ಕೆ ಅಂದ್ರೆ ನಾವಿಲ್ಲಿ ಯಾವಾಗ್ಲೂ ಇರಲ್ಲ. ನಾವು ಬರೀ ಹಬ್ಬಕ್ ಮಾತ್ರ ಇಲ್ಲಿ ಬರ್ತಿರ್ತೀವಿ. ಸೊ ಹಾಗಾಗಿ ನಾವು ತುಂಬಾ ಏನು ಇಲ್ಲಿ ಇಟ್ಟಿಲ್ಲ. ಅವಾಗ ಬಂದ್ ಹೋಗ್ತಿವಲ್ಲ ಅಂತ ಎಷ್ಟ್ ಬೇಕು ಅಷ್ಟು ಮಾತ್ರ ಇದೆ ಅಷ್ಟೇ. ನೆಕ್ಸ್ಟ್ ದೇವ್ರ ಮನೆ. ಅಲ್ಲಿ ಬರೀ 2 ದೇವ್ರು ಇರೋದು. ಅದ್ ನಮ್ಮ ಮನೆ ದೇವ್ರು, ಗೋವಿಂದ ಮತ್ತೆ ಚೌಡೇಶ್ವರಿ ಅಂತ. ಓಕೆ, ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬಂದು ಆಕ್ಚುಲಿ ಡೈನಿಂಗ್ ಏರಿಯಾ ಇದು. ಸೊ ಇವತ್ತು ಹಬ್ಬ ಇದೆ, ಏನು ಮಾಲೆ ಅಮಾವಾಸ್ಯೆ. ನೋಡಿ, ನಮ್ಮ ಅಕ್ಕವರೆಲ್ಲ ಪಾಪ ಕೆಲ್ಸ ಮಾಡ್ತಾ ಇದಾರೆ. ನೋಡಿ, ತುಂಬಾ ಕಷ್ಟ ಪಡ್ತಾ ಇದಾರೆ. ನಾನು ಆಮೇಲೆ ಅಡ್ಗೆ ಮಾಡ್ತೀನಿ. ಅವರೆಲ್ಲ ಇವಾಗ ಸೊ ಅವ್ರು ನನಗೆ ಹೆಲ್ಪ್ ಮಾಡಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತೀರ. ಅಡ್ಗೆ ಮಾಡಕ್ ಬಂದಿದ್ ನಾನೇ ಅದು. ಓಕೆ, ಈಗ ಮೈಕ್ ಆಫ್ ಅಲ್ಲಿ ಇದೆ. ಮೈಕ್ ಆಫ್ ಅಲ್ಲಿ ಇದೆ. ಸೊ ಇದು ಬಂದು ಕಿಚನ್.
ಅಷ್ಟೇ. ಇನ್ನೇನಿದೆ. ಓಕೆ, ಇದು ಬಂದು ಕಿಚನ್. ನೆಕ್ಸ್ಟ್ ಹೀಗೆ ಹೋದ್ರೆ ಇಲ್ಲಿ ವಾಶ್ರೂಮ್ ಇದೆ. ಅದು ಬಿಟ್ಟು ಈ ಕಡೆ ಸ್ವಲ್ಪ ಸ್ಪೇಸ್ ಬಿಟ್ಟಿದೀವಿ, ಅಂದ್ರೆ ಏನಾದ್ರು ಫಂಕ್ಷನ್ ಮಾಡಿದಾಗ ಅಥವಾ ನಾನ್ ವೆಜ್ ಏನಾದ್ರು ಅಡ್ಗೆ ಮಾಡಕ್ಕೆ ಅಂತ ಇದು ಜಾಗ ಇದೆ. ಬನ್ನಿ ಆಚೆ ಹೋಗೋಣ. ಇದು ಇನ್ನೊಂದು ಡೋರು ಆಚೆಗಡೆ ಹಿಂದೆ. ಸೊ ಇದು ಬಂದ್ರೆ ನಮ್ದು ತೋಟಕ್ಕೆ ಈ ಕಡೆ ನಾನು ಹೋಗ್ಬೋದು, ಇಲ್ಲ ಆ ಕಡೆ ನಾನು ಹೋಗ್ಬೋದು. ಸೊ ನಾನೆಲ್ಲ ಕಾಯೆಲ್ಲ ಕಿತ್ತಾಕ್ಸಿದಾರೆ ನಮ್ಮಮ್ಮ ನೋಡಿ. ಇದು ನಮ್ದು ತೋಟ. ಏನು ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ. ಅಲ್ಲೇನೋ ಕೆಲ್ಸ ಮಾಡ್ತಾ ಇದೆ ಪಾಪ. ಕೆಲ್ಸ ಮಾಡಿ ಸುಸ್ತಾಗಿರೋರೆಲ್ಲ ಕಾಫಿ ತಗೊಳ್ಳಿ. ಇದು ನಮ್ಮ ಅಕ್ಕಂಗೆ ದೊಡ್ಡ ಕಾಫಿ, ಚಿಕ್ಕದ್ ತಗೊಳ್ಳಿ ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕುಡಿದ್ಬಿಟ್ಟು ಹೇಳ್ತೀವಿ ಹೆಂಗಿತ್ತ. ಥ್ಯಾಂಕ್ ಯು. ನೀವು ತಗೊಳ್ಳಿ. ಅವ್ರ ನಮ್ ದೊಡ್ಡ ಅಕ್ಕ, ಅದಕ್ಕೆ ದೊಡ್ಡದಲ್ಲಿ ಕಾಫಿ ಅವ್ರಿಗೆ. ನೋಡ್ದವ್ರು ಎದ್ರಕೋಬಿಡ್ಲಿ ಅಂತ ಅವ್ರು ಇಷ್ಟೊಂದು ಕುಡಿತಾರೆ ಅಂತ. ಅಮ್ಮ ನೆಕ್ಸ್ಟ್ ನಮ್ಮ ಅಮ್ಮಂಗೆ ಕೊಡೋಣ ಬನ್ನಿ. ಮೇಲ್ ಹೋಗೋಣ ಬನ್ನಿ, ಮೇಲೇನೇ ತೋರಿಸ್ತೀನಿ. ಸೊ ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಮನೆ ಇದೆ, ಸಿಂಗಲ್ ಬೆಡ್ರೂಮ್. ಅದು ಯಾರಿಗೋ ರೆಂಟ್ ಕೊಟ್ಟಿದೀವಿ. ಟರ್ನ್ ಮಾಡು ಆ ಕಡೆ. ಸೊ ಅಲ್ಲಿ ಹೋಗೋದೇನ್ ಬೇಡ, ಯಾರೋ ಇದಾರೆ, ಸುಮ್ಮನೆ ಏನಕ್ಕೆ ನಾವು ಹೋಗೋದು. ಬನ್ನಿ. ಇಲ್ಲೊಂದು ಚಿಕ್ಕ ಟೆರೆಸ್ ಇದೆ. ತುಂಬಾ ಬಿಸಿಲಿದೆ. ಸೊ ಎಸ್ ಗೈಸ್, ಇಷ್ಟೇ. ನೋಡ್ಬೋದು ನೀವು ಇಲ್ಲಿಂದ ನೋಡಿದ್ರೆ ಫುಲ್ಲು ಇದು ಕಾಣುತ್ತೆ. ಐ ವಿಲ್ ಶೋ ಯು. ನೋಡಿ, ಅಲ್ಲಿರೋದು ಆಕ್ಚುಲಿ ಇದೆಲ್ಲ ಅದು ಅಂಗಡಿಗಳು ಆಕ್ಚುಲಿ ನಮ್ದೆ. ಅದಾದ್ಮೇಲೆ ಇದು ಕಂಪ್ಲೀಟ್ ತೋಟ ಇದೆ. ಸೊ ಗೈಸ್, ಅದು ಹೋಮ್ ಟೂರ್ ಆಯ್ತಲ್ಲ, ಅದು ಅಷ್ಟಿಗೆ ವಿಡಿಯೋ ಎಂಡ್ ಮಾಡಿದ್ರೆ ಚೆನ್ನಾಗಲ್ಲ ಅಂತೇಳಿ ಇವ್ರಿಬ್ರು ಹಿಡ್ಕೊಂಡು ಒಂದು ಫನ್ ಗೇಮ್ ಮಾಡೋಣ ಅಂತ. ರೆಡಿನಾ? ಓಕೆ. ಸೊ ಬನ್ನಿ ಏನು ಅಂತ ತೋರಿಸ್. ಸೊ ಇವಾಗ ಏನಂದ್ರೆ ಇವ್ರಿಬ್ರು ಫನ್ ಗೇಮ್ ಗೆ ರೆಡಿ ಆಗಿದ್ದಾರೆ. ಫನ್ ಗೇಮ್ ಏನಂದ್ರೆ ಏನ್ ಗೊತ್ತಾ? ಸೇಮ್ ಲೆಗ್ ಸೇಮ್ ಹ್ಯಾಂಡ್. ಓಕೆ, ಗೊತ್ತಾಯ್ತಲ್ಲ? ಗೊತ್ತಿದೆಲ್ಲ ನಿಮ್ಗೆ, ಆಬ್ವಿಯಸ್ಲಿ ರೀಲ್ಸ್ ಎಲ್ಲ ನೋಡ್ತೀರಾ. ಸೊ ಅದೇ ತರ ಮಾಡ್ಬೇಕು ಇವಾಗ. ಒಬ್ಬೊಬ್ರು ಮಾಡಿ. ಸರಿ, ಇವ್ನು ತುಂಬಾ ಕಾನ್ಶಿಯಸ್ ಆಗಿ ಬರ್ತಾವನೆ. ಓಕೆ, ಇವಾಗ ಗುಂಡು ನೋಡೋಣ. ಓಕೆ, ಇವಾಗ ನಡೆದಿದ್ದಾಯ್ತು. ಓಕೆ, ಇವಾಗ ಓಡ್ ಬರ್ಬೇಕು. ಓಕೆ, ಸೇಮ್ ಹ್ಯಾಂಡ್ ಸೇಮ್ ಲೆಗ್, ಬಟ್ ಓಡ್ ಬರ್ಬೇಕು. ಗುಂಡ. ಅಯ್ಯೋ ಸರಿ, ಏನು ಮಾಡ್ತಿದ್ಯಾ ನೀನು? ಸೊ ಗೈಸ್, ನೋಡಿದ್ರಿ ಅಲ್ಲ ವಿಡಿಯೋ ಹೋಮ್ ಟೂರು. ಹೇಗಿತ್ತು? ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟೇ ಹೋಮ್ ಟೂರು ನಮ್ಮ ಮನೆದು. ಬಿಕಾಸ್ ಇಲ್ಲಿ ನಾವು ಏನು ಅಂತ ಫರ್ನಿಚರ್ಸ್ ಆಗ್ಲಿ ಏನು ಇಟ್ಟಿಲ್ಲ. ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಆಗಿ ತೋರ್ಸಕ್ಕೆ. ಬಿಕಾಸ್ ನಾವ್ ಇಲ್ಲಿ ಯಾರು ಇರಲ್ಲ, ಇಲ್ಲಿ ಆಕ್ಚುಲಿ ಯಾರು ಸ್ಟೇ ಆಗಲ್ಲ. ನಾವೆಲ್ಲ ಬೆಂಗಳೂರಲ್ಲಿ ಇರೋದು. ಸೊ ಏನಾದ್ರು ರಜಾ ಇದ್ದಾಗ, ಐ ಮೀನ್ ಟು ಸೇ ಲಾಂಗ್ ವೀಕೆಂಡ್, ಅದೇನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ, ಹಬ್ಬದಲ್ಲಿ ನಾವ್ ಇಲ್ಲಿಗೆ ಬರ್ತೀವಿ. ಹಾಗಾಗಿ ಏನು ಅಂತ ಇಲ್ಲ. ಸೊ ಅದ್ಬಿಟ್ಟು ಇದು ನಮ್ಮ ಮನೆ, ಅಂದ್ರೆ ನಾನು ಹುಟ್ಟಿ ಬೆಳ್ದಿರೋ ಮನೆ. ಇದು ನಂಗೆ ಒಂಥರ ಸೆಂಟಿಮೆಂಟ್ ಅಂತಾನೆ ಹೇಳ್ಬೋದು. ಬೆಂಗಳೂರಲ್ಲಿ ಏನೇ ಇರ್ಬೋದು ಇವಾಗ, ಬಟ್ ಈ ಪ್ಲೇಸು, ಈ ಮನೆ, ಈ ಜಾಗ ಒಂಥರ ಲೈಕ್ ಏನಂತಾರೆ, ಎಮೋಷನಲ್ ಫೇವ್ರೆಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ರೆ ಏನೋ ಆರಾಮು ಖುಷಿ ಸಿಗುತ್ತೆ ಆಕ್ಚುಲಿ. ಸೊ ಎಸ್, ಇಷ್ಟೇ ನಮ್ದು ಮನೆ ಹೋಮ್ ಟೂರು. ಇನ್ನೊಂದೇನು ಅಂದ್ರೆ, ಈ ಮನೆ ಕಟ್ಟಿ ಆಕ್ಚುಲಿ 35 ಇಯರ್ಸ್ ಆಗಿದೆ. ಈ ಮನೆಗೆ ನನಗಿಂತ ತುಂಬಾನೇ ಏಜ್ ಆಗೋಗಿದೆ. 35 ಇಯರ್ಸ್ ಆಗಿದೆ. ನಾನು ಇನ್ನೂ ಹುಟ್ಟಿರ್ಲಿಲ್ಲ ಅವಾಗ ಕಟ್ಟಿರೋದು ಈ ಮನೆ. ಸೊ ನಾ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇನೆ. ಎಸ್ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಸಮ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ಮಾಡ್ತೀನಿ. ಅಂಡ್ ಯಾವ ತರ ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಯಾರ್ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೀಪ್ ಸಪೋರ್ಟಿಂಗ್, ಶೇರ್ ಮಾಡಿ, ಫಾಲೋ ಮಾಡಿ. ಅಷ್ಟೇ ಗೈಸ್. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಓಕೆ ಬಾಯ್.